ಮೋಸ್ಟ್ ಆಂಬಿಷಿಯಸ್ ಪ್ರಾಜೆಕ್ಟ್ ಆಫ್ ಸ್ಯಾಂಡಲ್ವುಡ್. ಹೊಸ ಟೆಕ್ನಾಲಜಿ ಅನ್ನೋ ವರ್ಡ್ನ ಕೇಳಿಸ್ಕೊಂಡ ತಕ್ಷಣ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಆದರೆ ಆ ಹೊಸ ಟೆಕ್ನಾಲಜಿ ಸಿನಿಮಾದಲ್ಲಿ ಅಂದರೆ, ಅದು ಕೂಡ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಅಂದರೆ, ಇವಾಗ ಪಿಲ್ಲರಂಗ ಭಾಷೆಯಲ್ಲಿ ಈ ಸಿನಿಮಾದಲ್ಲಿ ಒಂದು ಹೊಸ ಟೆಕ್ನಾಲಜಿನ ಯೂಸ್ ಮಾಡಿದಾರಂತೆ. ಈ ಮೋಷನ್ ಪೋಸ್ಟ್ರಲ್ಲಿ ನಾವು ಅದನ್ನ ಗಮನಿಸ್ಬೋದು. ಈ ಶಾರ್ಟಲ್ಲಿ ನೀವು ಗಮನಿಸಿದರೆ ಹಚ್ಚ ಹಸಿರು ಮತ್ತು ನೀರಿನ ತುಂಬಿರೋ ಪರ್ವತನ ನಾವು ನೋಡ್ಬೋದು. ಮತ್ತು ಐಫಿಲ್ ಟವರ್, ಪ್ಯಾರಿಸ್, ಫ್ರಾನ್ಸ್ ಎರಡೂ ಸಬ್ಮರ್ಜ್ ಆಗಿರೋದರ ಕಾಣುತ್ತೆ. ಏನು ಹೇಳುತ್ತೆ ಈ ಫೋಟೋ ಅಂದರೆ, ದ ಫಾಲ್ ಆಫ್ ಟ್ರಾನ್ಸ್ಫಾರ್ಮೇಷನ್, ಅಂದರೆ ನಾಗರಿಕತೆಯ ಪತನ. ಈ ಕ್ಯೂಬ್ ಡಿಸೈನ್ ನೋಡ್ತಿದ್ರೆ ಒಂದು ಪ್ರಾಚೀನ ಕಲಾಕೃತಿ ಇರ್ಬೋದು ಅನಿಸುತ್ತೆ. ಅದು ಸೆಂಟರ್ ಆಫ್ ದ ಸೀನಲ್ಲೇ ಇದೆ. ಆ್ಯಂಡ್ ಆ ಒಬ್ಬ ವ್ಯಕ್ತಿ ಅಡ್ವೆಂಚರ್ ಇರ್ಬೋದು ಅಂತ ಅನ್ಕೋತೀನಿ. ಆ ಕ್ಯೂಬ್ ಮೇಲೆ ನಿಂತಿದ್ದಾನೆ. ಈ ಶಾರ್ಟಲ್ಲಿ ನೀವು ಗಮನಿಸಿದರೆ ನಿರ್ಜನ ಪ್ರದೇಶ ಮತ್ತು ಹಿಮಭರಿತ ಪರ್ವತ. ಅಲ್ಲಿ ಆ ಸ್ಟ್ಯಾಚು ತಲೆನ ಸಮಾಧಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ಆ ಸ್ಟ್ಯಾಚುಗೆ ಚೈನ್ ಹಾಕಿದ್ದಾರೆ. ಆ ಚೈನ್ ಮೇಲೆ ಆ ಬೆಂಕಿ ವಿನಾಶ ಅಥವಾ ಪ್ರತಿಭಟನೆಯನ್ನು ಸೂಚಿಸ್ಬೋದು. ಈ ಶಾರ್ಟಲ್ಲಿ ಕಲ್ಲಿನ ಜೊತೆ ಇರೋ ಮರುಭೂಮಿ, ನೆಲದಲ್ಲಿರೋ ಆ ಬೃಹತ್ ತ್ರಿಶೂಲ, ಆ ಆರ್ಕಿಟೆಕ್ಚರ್ ತಾಜ್ ಮಹಲಿನಲ್ಲಿದೆ. ಆ್ಯಂಡ್ ಈ ಮೆಟಲ್ ಆಬ್ಜೆಕ್ಟ್ಸ್ಗಳು ಏನು ಹೇಳ್ತವೆ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ ಮೋಷನ್ ಪೋಸ್ಟ್ರಲ್ಲಿ ನೀವು ಗಮನಿಸಿದರೆ 3 ಥರದ ಸೀಸನ್ಸ್ನ ನಾವು ನೋಡ್ಬೋದು. 3 ಸೀಸನ್ಸ್ಗೆ 3 ಕ್ಯಾರೆಕ್ಟರ್ಸಾ? ಹಂಗಾದರೆ ಸುದೀಪ್ ಅವ್ರದ್ದು ಟ್ರಿಬಲ್ ಆ್ಯಕ್ಟಿಂಗ್ ಇರ್ಬೋದಾ? ಟೈಟಲ್ ಲೋಗೋದಲ್ಲಿ ನೀವು ಇದನ್ನ ಗಮನಿಸ್ಬೋದು. ಟೋಟಲ್ ಆಗಿ 3 ಕ್ಯಾರೆಕ್ಟರ್ಸ್, 3 ಸೀಸನ್ಸ್, 3 ಪವರ್ಸ್. ಆ್ಯಂಡ್ ಈ ಮೋಷನ್ ಪೋಸ್ಟಲ್ಲಿ ಸಿಕ್ಕ ಸ್ಮಾಲ್ ಡೀಟೇಲ್ಸ್ ಇವು. ಆ್ಯಂಡ್ ಹ್ಯಾಪಿಯೆಸ್ಟ್ ಬರ್ಡೇ ಟು ಅವರ್ ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್. ಆದಷ್ಟು ಬೇಗ ಮ್ಯಾಕ್ಸ್ನ ರಿಲೀಸ್ ಮಾಡಲಿ ಅಂತ ಕೇಳ್ಕೊಳ್ತೀನಿ.